ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್. ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತದೆ. ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಉಳ್ಳಾಗಡ್ಡಿ. ಈಗ ನಾನು ಹೇಳ್ತಾ ಇರೋ ಸುದ್ದಿ ಶಾಲಾ ಮಕ್ಕಳಿಗೆ ಬಹಳ ಅನುಕೂಲವಾಗುವಂಥ ಸುದ್ದಿ. ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿಯೂ ಸಹ ಕೊಪ್ಪಳ ಟೈಮ್ಸ್ ಲಭ್ಯವಿದ್ದು ಅಲ್ಲಿಯೂ ಸಹ ನಮ್ಮ ಪೇಜ್ ಫಾಲೋ ಮಾಡಿ. ಬೆಳಗಾವಿ ಜಿಲ್ಲೆಯ ಅಲಗಾ ಗ್ರಾಮದಲ್ಲಿ ಒಂದು ಬಹಳ ಉತ್ತಮವಾದ ನಿರ್ಧಾರವನ್ನು ಗ್ರಾಮಸ್ಥರು ಕೈಗೊಂಡಿದ್ದಾರೆ. ಅದೇನಪ್ಪ ಅಂತ ಹೇಳೋದಾದ್ರೆ ಡಿಜಿಟಲ್ ಪರಿಧಿರಹಿತ ಅವಧಿಯನ್ನು ಜಾರಿಗೊಳಿಸಿದ್ದಾರೆ ಆ ಗ್ರಾಮ. ಈಗ ಮಕ್ಕಳಿಂದ ಮೊಬೈಲ್ ಗೀಳು ಹೆಚ್ಚಳಾಗ್ತದೆ. ಅಂದ್ರೆ ಪ್ರತಿಯೊಬ್ಬ ಮಕ್ಕಳು ಸಹ ಈಗ ಸಣ್ಣ ಪುಟ್ಟ ಮಕ್ಕಳು ಸಹ ಈಗ ಮೊಬೈಲ್ ಕೊಡೋದಿದ್ರೆ ಅದು ಊಟ ಮಾಡಲ್ಲ. ಅದನ್ನ ಪಾಲಕರು ಮೊದಲಾಗಿಂದ ಸಣ್ಣ ಮಕ್ಕಳಿದ್ದನ್ನ ಸಣ್ಣ ಪಾಪ ಇದ್ದನ್ನ ಅದನ್ನ ರೂಢಿ ಮಾಡ್ಕೊಂತ ಬಂದ್ಬಿಟ್ಟಿದ್ದಾರೆ. ಈಗ ಊಟ ಮಾಡಿಸೋ ಮುಂದೆ ಮಕ್ಕಳಿಗೆ ಊಟ ಮಾಡಿಸೋ ಮುಂದೆ ಅವ್ರು ಅಳಕತ್ರ ಅವ್ರ ಕೈಯಾಗ ಫೋನ್ ಕೊಡ್ತಾರೆ. ಅವ್ರು ವಿಡಿಯೋ ಏನೋ ಗೇಮ್ ಏನೋ ಹಚ್ಚಿ ಕೊಡ್ತಾರೆ, ಅದನ್ನ ನೋಡ್ತಿರುತ್ತೆ. ಇವ್ರು ಊಟ ಮಾಡುತ್ತೆ. ಆ ರೀತಿ ಇವು ಸಣ್ಣ ಮಕ್ಕಳಿದ್ದಾಗ ಪಾಲಕರು ಆ ರೀತಿ ನೀವು ಬೆಳೆಸ್ಬಿಟ್ರೆ ನಾಳೆ ಅವ್ರು ದೊಡ್ಡವರಾದ ನಂತರ ಮೊಬೈಲಿನ ಬಳಕೆನ ಇದನ್ನ ಮುಂದುವರಿಸ್ತಾರೆ. ಅವ್ರ ಶಿಕ್ಷಣದಲ್ಲಿ ಶಿಕ್ಷಣಕ್ಕೆ ಭಾಳ ಹೊಡೆತ ಬೀಳುತ್ತೆ. ಈ ಪ್ರತಿಯೊಬ್ಬರು ಯುವಕರಾಯ್ತು ಯಾರಾಯ್ತು ಬರೇ ಮೊಬೈಲ್ ಬಳಕೆಯನ್ನು ಜಾಸ್ತಿ ಆಗಿದೆ. ಈ ರೀತಿ ಆಗೋದ್ರಿಂದ ಸ್ಕ್ರೀನ್ ಅಥವಾ ಕಣ್ಣಿಗೆ ಭಾಳ ಎಫೆಕ್ಟ್ ಆಗಿದೆ ಮತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲೂ ಕುಂಠಿತ ಆಗುತ್ತೆ. ಶೈಕ್ಷಣಿಕ ಅಭಿವೃದ್ಧಿಗೆ ಇದು ಕುಂಠಿತ ಆಗುತ್ತೆ. ಈ ಮಕ್ಕಳಿಂದ ವೃದ್ಧರವರೆಗೂ ಸಹ ಎಲ್ಲರೂ ಮೊಬೈಲ್, ಟಿವಿ, ಕಂಪ್ಯೂಟರ್ ಇತ್ಯಾದಿ ಸಹ ಬಿಟ್ಟಿರಲಾರದಂಥ ಸ್ಥಿತಿ ಉಂಟಾಗಿದೆ. ಅದರಲ್ಲೂ ಮಕ್ಕಳ ಸ್ಕ್ರೀನ್ ಟೈಮ್ ಅಂತೂ ಭಾಳ ಅಪಾಯಕಾರಿಯಾದಂಥ ವಿಷಯ ಇದು. ಯಾಕಂದರೆ ಈಗ ಶಿಕ್ಷಕರಲ್ಲೂ ಸಹ ಇದು ಆತಂಕ ಮೂಡಿಸಿದೆ. ಮಕ್ಕಳನ್ನು ಮೊಬೈಲ್ ಗೀಳಿಂದ ಯಾವ ರೀತಿ ಹೊರಗೆ ತರಬೇಕಪ್ಪ ಅಂತ ಅವರು ವಿಚಾರ ಮಾಡ್ತಾ ಇದ್ದಾರೆ. ಒಂದು ಎಷ್ಟೋ ಸಮಸ್ಯೆ ಈ ಸಮಸ್ಯೆ ಬಗೆಹರಿಲಾರದೆ ಕೊರಗುವಂಥ ಸ್ಥಿತಿ ನಿರ್ಮಾಣ ಆಗೈತೆ ಇವತ್ತು. ಈ ಮಕ್ಕಳ ಮೊಬೈಲ್ ಗಳನ್ನು ನಿಯಂತ್ರಿಸಲು ಬೆಳಗಾವಿ ತಾಲೂಕಿನ ಅಳಗಾ ಗ್ರಾಮಸ್ಥರ ಸಂಜೆ 2 ತಾಸು ಡಿಜಿಟಲ್ ಪರಿಧಿರಹಿತ ಅವಧಿಯನ್ನು ಜಾರಿಗೊಳಿಸಿದರು. ಭಾಳ ಎಲ್ಲರೂ ಮಾದರಿ ಇದನ್ನೆಲ್ಲ ಇಡೀ ರಾಜ್ಯಾದ್ಯಂತ ಈ ನಿಯಮನ ಎಲ್ಲ ಗ್ರಾಮಸ್ಥರು ಸಹ ಪಾಲನೆ ಮಾಡಿದರೆ ಮಕ್ಕಳು ಭಾಳ ಉತ್ತಮ ಶಿಕ್ಷಣ ಪಡೆದು ಉತ್ತಮ ರ್ಯಾಂಕ್ ಒಂದಿಗೆ ಉತ್ತೀರ್ಣ ಆಗಲು ಭಾಳ ಅನುಕೂಲವಾಗುತ್ತದೆ. ಈಗ ಅಲಗಾ ಗ್ರಾಮದ ಡಿಸೆಂಬರ್ ಪ್ರತಿದಿನ ಸಂಜೆ 7ರಿಂದ ರಾತ್ರಿ 9ರವರೆಗೆ ಸೈರನ್ ಮೊಳಗಿದಾಗ ಟಿವಿ ಹಾಗೂ ಸ್ಮಾರ್ಟ್ಫೋನ್ ಸ್ವಯಂ ಪ್ರೇರಿತವಾಗಿ ಆಫ್ ಮಾಡ್ತಾರೆ ಅಂತೆ. ಅಂದರೆ ಈಗ ಇಡೀ ಗ್ರಾಮಸ್ಥರೇ ನಿರ್ಧಾರ ಕೈಗೊಂಡಿದ್ದಾರೆ. ಒಂದು ಕಡೆ ಸೈರನ್ ಮೊಳಗಿಸ್ತಾರೆ ಅಥವಾ ಮೈಕ್ ಹಚ್ಚಿ ಅಥವಾ ಇದನ್ನ ಸೈರನ್ ಮೊಳಗಿದ ತಕ್ಷಣ ಎಲ್ಲರೂ ಮೊಬೈಲು, ಟಿವಿ ಎಲ್ಲನೂ ಬಂದ್ ಮಾಡಿಬಿಡೋದು. 2 ತಾಸು ಬಂದ್ ಮಾಡಿಬಿಡ್ತಾರೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಅಗ್ರನ್ಧೂಳ್ ಗ್ರಾಮದಲ್ಲಿ ಈಗಾಗಲೇ ಈ ಪ್ರಯೋಗ ಮಾಡಲಾಗಿದೆ. ಅಂದ್ರೆ ಮಹಾರಾಷ್ಟ್ರ ಜಿಲ್ಲೆಯಲ್ಲಿ ಈಗ ಈ ರೀತಿ ಪ್ರಯೋಗ ಮಾಡಿದ್ದಾರೆ. 2 ತಾಸು ಸಂಜೆ 2 ತಾಸು ಅಂತೇಳಿ ಅದನ್ನ ಮಾದರಿ ಇಟ್ಕೊಂಡು ಈ ಬೆಳಗಾವಿ ಜಿಲ್ಲೆಯಲ್ಲಿ ಅಲಗಾ ಗ್ರಾಮದಲ್ಲಿ ಮಾಡಿ ಆಸಕ್ತಿ ಕುಟುಂಬ ಸಂವಾದದಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡುಹಿಡಿದೆ. ಅಂದ್ರೆ ಇದು ಕುಟುಂಬದಲ್ಲಿ ಬಹಳ ಸಕಾರಾತ್ಮಕ ಬದಲಾವಣೆ ಉಂಟಾಗ್ತಾ ಇದೆ ಇವಾಗ. ಇದರಿಂದ ಪ್ರೇರಣೆಗೊಂಡು ಅಲಗಿ ಗ್ರಾಮಸ್ಥರು ತಮ್ಮ ಗ್ರಾಮದಲ್ಲೂ ಸಹ ಇಂಥದ್ದೇ ಬದಲಾವಣೆ ನಿರೀಕ್ಷೆಯಿಂದ ಈ ನಿರ್ಧಾರ ಕೈಗೊಂಡಿದ್ದಾರೆ. ಅಂದ್ರೆ ಆ ಮಹಾರಾಷ್ಟ್ರದಲ್ಲಿ ಏನು ನಿರ್ಧಾರ ಕೈಗೊಂಡಿದ್ದಾರಲ್ಲ 2 ತಾಸು ಅದನ್ನ ಪ್ರೇರಣೆ ಪಡೆದು ಇವು ಅಲಗಾ ಗ್ರಾಮದಲ್ಲಿ ಸಹ ಗ್ರಾಮಸ್ಥರು ಆ ನಿರ್ಧಾರ ಕೈಗೊಂಡು ಅದನ್ನು ಜಾರಿಗೊಳಿಸಿದ್ದಾರೆ. ಮಕ್ಕಳ ಮೊಬೈಲ್ ಸಂಖ್ಯೆ ಬಾಲ್ಯದಿಂದ ಬೆಳೆಯುತ್ತಿದ್ದು ಮೊಬೈಲ್ ಕೈ ಕೊಡದಿದ್ದರೆ ಊಟ ಮಾಡುವುದೇ ಇಲ್ಲ. ಅಂದ್ರೆ ಈಗ ಸಣ್ಣ ಮಕ್ಕಳೇ, ನಾ ಇದಕ್ಕೆ ಮೊದಲು ನಿಮ್ಗೆ ಹೇಳಿದ್ದೇನಲ್ಲ, ಸಣ್ಣ ಮಕ್ಕಳಿದ್ದಾಗ ಅವ್ರು ಕೈ ಮೊಬೈಲ್ ಕೊಡದಿದ್ರೆ ಊಟನೇ ಮಾಡಲ್ಲ, ಹತ್ಕೊಂತ ಕುಂತಿರ್ತಾರೆ. ಅದಕ್ಕಿಂತ ಪಾಲಕರು ಮೊಬೈಲ್ ಹೆಚ್ಚು ಕೊಡೋದು ಆ ರೀತಿ ಅದನ್ನ ಮಾಡ್ಬಿಡೋದು, ಅದನ್ನ ಬಿಡಬೇಕು. ಅದನ್ನ ಅಂದ್ರೆ ಒಮ್ಮಕ್ಕಳೇ ಬಿಡಿಸಿದ್ರೆ ಬಿಡಾಗಲ್ಲ ಮಕ್ಕಳು. ಕ್ರಮೇಣ ದಿನ ಪ್ರತಿ ಕಡಿಮೆ ಮಾಡ್ತಾ ಬಂದು ಅದನ್ನ ಆ ಚಟವನ್ನು ಬಿಡಿಸ್ಬೇಕು. ಮೊಬೈಲ್ ಹವ್ಯಾಸ ಬಿಡಿಸ್ಬೇಕು. ಸಣ್ಣ ಮಕ್ಕಳು ಸಹ ಮೊಬೈಲ್ ಬಳಕೆಯನ್ನು ಮಾಡ್ತಾರೆ, ಈಸಿಯಾಗಿ ಬಳಕೆ ಮಾಡ್ತಾರೆ. ಕೆಲವೊಬ್ರು ದೊಡ್ಡರ ಸಹಿತ ಬಳಕೆ ಮಾಡಕ್ಕೆ ಬರಲ್ಲ ಸ್ಕ್ರೀನ್ ಟಚ್ ಮೊಬೈಲ್, ಆಂಡ್ರಾಯ್ಡ್ ಮೊಬೈಲ್ನ. ಆ ರೀತಿ ಸಣ್ಣ ಪುಟ್ಟ ಮಕ್ಕಳು ಬಳಸ್ತಾರೆ. ಪ್ರಪಂಚದ ಅರಿವೇ ಇಲ್ಲದಂತೆ ಇದು ಮೊಬೈಲ್ನನ್ನು ಬಳಸ್ತಾ ಇದ್ದಾರೆ ಇವಾಗ ಯುವಕರಾಯ್ತು, ವಿದ್ಯಾರ್ಥಿಗಳು, ಮಕ್ಕಳಾಯ್ತು. ಅದರಲ್ಲಿ ಗೇಮು, ಪಾತ್ರಗಳು, ಕಲಾವಿದರು ಮಕ್ಕಳ ಆಲೋಚನೆ ಲೋಕವನ್ನು ಆಳುತ್ತಿದ್ದಾರೆ. ಈಗ ಅದಾದ ಮೊಬೈಲ್ನಲ್ಲಿ ಬರೇ ಗೇಮ್ಸು, ಈ ಕಲಾವಿದರು ಇತರೆ ಇನ್ನಿತರ ಆಕರ್ಷಣೆಗೆ ಒಳಗಾಯ್ಕಟ್ಟು ಅವರು ಮೊಬೈಲ್ಗಳನ್ನ ಬೆಳೆಸುವಂತ ಇದ್ದಾರೆ. ಇಂಥ ಸನ್ನಿವೇಶದ ಅಕ್ಕಪಕ್ಕ ಸಂಬಂಧಗಳು, ಬಾಂಧವ್ಯಗಳು ಅನುಭವದ ಮೂಲಕ ಕಲಿಯಬಹುದಾದ ಸಾಮಾಜಿಕ ಮೌಲ್ಯದ ಜಗತ್ತು ಮಕ್ಕಳಿಂದ ದೂರ ಹೋಗ್ತಾ ಇದೆ. ಅಂದ್ರೆ ಈ ರೀತಿ ಆಗೋದ್ರಿಂದ ಮಕ್ಕಳಿಗೆ ಆ ಸಮಾಜದಲ್ಲಿ ಯಾವ ಪರಿಸ್ಥಿತಿ ನಡೆದಿದೆ, ಅಲ್ಲಿ ಏನು ನಡೀತಿದೆ, ಸಮಾಜದಲ್ಲಿ ಏನು ನಡೀತಾ ಇದೆ, ಇವಾಗ ದಿನನಿತ್ಯ ಪ್ರಚಾರದ ಘಟನೆ ಏನು ಅಂತ ಅದರ ಬಗ್ಗೆ ಗಮನ ಕೊಡೋದಲ್ಲ. ಬರೇ ಇದೆ ಮೊಬೈಲು, ಸಮಾಜ, ಫೇಸ್ಬುಕ್, ವಾಟ್ಸಪ್ಪು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಈ ರೀತಿ ಇವನ್ನೇ
ನೋಡ್ತಾ ಇರೋದು, ವಾಟ್ಸಪ್ ಸ್ಟೇಟಸ್ ನೋಡೋದು, ಈ ರೀತಿ ಬರೀ ಇದರಿಂದನೇ ಇದಕ್ಕೆ ಜಾಸ್ತಿ ಆದ್ಯತೆ ಕೊಡೋದ್ರಿಂದ ಅವು ಓದಿನ ಕಡೆನೂ ಕಡಿಮೆ ಗಮನ ಹರಿಸ್ತಾರೆ. ಓದೋನ ಹವ್ಯಾಸ, ಈಗ ಹೋಮ್ವರ್ಕ್ ಕೊಟ್ಟಿರ್ತಾರೆ ಶಾಲೆಯಲ್ಲಿ ಸಿಕ್ಕರು, ಹೋಮ್ವರ್ಕ್ ಕೊಟ್ಟರೆ ಆ ಹೋಮ್ವರ್ಕನ್ನು ಮಾಡಲ್ಲ, ಮೊಬೈಲ್ ಹಚ್ಕೊಂಡು ಕುಂತು ಬಿಡ್ತಾರೆ, ಇಲ್ಲ ಟಿವಿ ನೋಡ್ತಾರೆ. ಇದನ್ನು ಬೆಳೆಸ್ಬೇಕು ಪಾಲಕರು ಮೊದಲು. ಈ ಎಲ್ಲ ಬೆಳವಣಿಗೆ ಸಹ ಮಕ್ಕಳ ಭವಿಷ್ಯಕ್ಕೆ ಪೂರಕವಲ್ಲ. ಮನಗಂಡು ಅಲಗಾ ಗ್ರಾಮ ಪಂಚಾಯತಿ ಮುಖಂಡರು ಡಿಜಿಟಲ್ ಪರದೆ ವ್ಯಾಮೋಹ ಕಳಚಲು ಮಾರ್ಗ ಹುಡುಕಿದ್ದಾರೆ ಅಷ್ಟೇ. 2 ತಾಸು ಮೊಬೈಲ್ನಿಂದ ಅಂತರ ಕಾಯ್ದುಕೊಂಡು ಅವಧಿಯಲ್ಲಿ ಪುಸ್ತಕ ಓದು, ಮನೆ ಪಾಠ, ಪರೀಕ್ಷಾ ಸಿದ್ಧತೆ, ಜ್ಞಾನಾರ್ಜನೆಗಾಗಿ ಸಮಯವನ್ನು ಮೀಸಲಿಡುವುದು ಉತ್ತಮ ಆಲೋಚನೆ. ಅಂದ್ರೆ ಅದೇ ಈಗ ಇದರ ಉತ್ತಮ ನಿರ್ಧಾರ ಕೈಗೊಂಡು ಈಗ ಆ ಸಮಯದಲ್ಲಿ ಓದೋದು, ಪರೀಕ್ಷೆ ಬಗ್ಗೆ ಚರ್ಚೆ ನಡೆಯೋದು, ಇನ್ನಿತರ ರಸಪ್ರಶ್ನೆ ಈ ಥರ ಚಟುವಟಿಕೆ ಮಾಡ್ತಾ ಇದ್ದಾರೆ. ಅಲ್ಲ, ಹಿರಿಯರು ತಮ್ಮ ಅನುಭವನ ಹಂಚ್ಕೊಳ್ಳೋದು, ಮತ್ತೆ ಈಗ ಮೊದಲು ಕತೆ ಹೇಳೋಂತ ಮಕ್ಕಳಿಗೆ ಕತೆ ಹೇಳ್ತಾ ಇದ್ರಲ್ಲ, ಆ ರೀತಿ ಇವು ಈ ಹಿಂದಿನ ಕಾಲನ ಇವಾಗ ಅಳವಡಿಸ್ಕೊಳ್ತಾರೆ ಜನ. ಈ ಡಿಜಿಟಲ್ ತಂತ್ರಜ್ಞಾನ ನಮ್ಮ ಕೆಲಸಗಳಿಗೆ ಸಾಕಷ್ಟು ವೇಗ ತುಂಬಿರುವುದು ನಿಜ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತೀಯರು ಪ್ರತಿದಿನ 1 ಗಂಟೆ 21 ನಿಮಿಷ ವಿಡಿಯೋ ಗೇಮನ್ನು ಕಳೀತಾ ಇದ್ದಾರೆ. ಇವಾಗ ಭಾರತೀಯರು ಸದ್ಯದ ಪರಿಸ್ಥಿತಿಯಲ್ಲಿ ಅಂದರೆ 2 ಗಂಟೆ 36 ನಿಮಿಷ ಸೋಷಿಯಲ್ ಮೀಡಿಯಾದಾಗ ಕಳೀತಾ ಇದ್ದಾರೆ. ಪ್ರತಿಯೊಬ್ಬ ಭಾರತೀಯರು ಟೋಟಲ್ ಒಟ್ಟಾರೆ ಕ್ಯಾಲ್ಕುಲೇಷನ್ ಮಾಡೋದಾದರೆ 2 ಗಂಟೆ 36 ನಿಮಿಷ. ಇದು ವಿಶ್ವದ ಇತರ ರಾಷ್ಟ್ರಗಳಂತೂ ಹೆಚ್ಚು. ಇದು ನಮ್ಮ ಭಾರತಕ್ಕೆ ಹೋಲಿಸಿದರೆ ವಿಶ್ವದಲ್ಲೇ ಇದೇ ಹೆಚ್ಚು. ನಮ್ಮ ಭಾರತದಲ್ಲೇ ಹೆಚ್ಚು ಸಮಯ ಜಾಲತಾಣ ಈ ರೀತಿ ಬಳಕೆ ಮಾಡ್ತಾ ಇರೋದು. ಯುವ ಆರಂಭವಾಗುತ್ತಿದ್ದಂತೆ ನಂತರ ಹುಟ್ಟಿದ ಜಂಜಿಗಳ ಸ್ಕ್ರೀನ್ ಟೈಮ್ ಸರಾಸರಿ 3 ರಿಂದ 8 ತಾಸುಗಳವರೆಗೂ ಇದೆ. ಅಂದರೆ ಜಂಜಿಗಳೇನಿದ್ದಾರೆ 1998ರಿಂದ ಈ ಕಡೆ ಹುಟ್ಟಿದ್ರು ಇವ್ರು ಜಂಜಿಗಳಂತಾರೆ. ಇವರು ದಿನನಿತ್ಯ 3 ರಿಂದ 8 ತಾಸುವರೆಗೂ ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ. ಈಗಿದು ಭವಿಷ್ಯ, ಈಗಿರುವಾಗ ದೇಶದ ಭವಿಷ್ಯ ಪ್ರಜೆಗಳ ಮೊಬೈಲ್ನಲ್ಲಿ ತಲ್ಲೀನವಾದರೆ ನಾಳೆ ಕತೆ ಏನು? ಈ ರೀತಿ ಮೊಬೈಲ್ನಲ್ಲಿ ಬಳಕೆ ಆದರೆ ಅವ್ರ ಅಭಿವೃದ್ಧಿ ಆಗೋದಾಗೆ, ಅವರ ಅಭಿವೃದ್ಧಿ ಆದರೆ ಹಳ್ಳಿ ಅಭಿವೃದ್ಧಿ ಆಗುತ್ತೆ, ಹಳ್ಳಿ ಅಭಿವೃದ್ಧಿ ಆದರೆ ತಾಲೂಕಿಂದ ಜಿಲ್ಲಾ, ಜಿಲ್ಲಾದಿಂದ ರಾಜ್ಯ, ರಾಜ್ಯದಿಂದ ದೇಶ ಅಭಿವೃದ್ಧಿ ಆದರೆ ಅದು ವಿಶ್ವದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಮೇಲೆ ಇರುತ್ತದೆ. ಇದನ್ನು ಕಡಿಮೆ ಮಾಡಬೇಕು ಬಳಕೆ ಮಾಡೋದು. ಇದು ಅಲ್ಗ ಗ್ರಾಮ ಪಂಚಾಯತಿನ ಇದು ಇಡೀ ಗ್ರಾಮಗಳಿಗೂ ಸಹ ಇದು ಅನ್ವಯ ಆಗ್ಬೇಕು. ಇಡೀ ರಾಜ್ಯಾದ್ಯಂತ ಇದನ್ನು ಪಾಲಿಸ್ಬೇಕು. ಅಂದರೆ ಭಾಳ ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳ ಮಕ್ಕಳಿಗೆ ಅಥವಾ ಎಲ್ಲ. 2 ತಾಸು ಈ ಥರ 2 ದಿನ 3 ತಾಸು ಮಾಡಿದರೂ ಅಡ್ಡಿ ಇಲ್ಲ. ಧನ್ಯವಾದಗಳು. ಕೊಪ್ಪಳ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಮಾಡೋ ವಿಡಿಯೋ ನಿಮಗೆ ಬರ್ತವೆ.